ಸ್ನೇಹಿತರೆ ನಮಸ್ಕಾರ. ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಸರ್ಕಾರಿ ಉದ್ಯೋಗ ಅವಕಾಶಗಳು, ಸವಾಲುಗಳು ಮತ್ತು ಅದಕ್ಕೆ ಬೇಕಾಗಿರುವಂತಹ ತಯಾರಿ, ಇದರ ಬಗ್ಗೆ ಮಾತಾಡಲಿಕ್ಕೆ ಇಂದು ನಮ್ಮ ಜೊತೆ ಸ್ಟುಡಿಯೋನಲ್ಲಿ ಡಾಕ್ಟರ್ PN ಹೇಮಚಂದ್ರ ಅವರಿದ್ದಾರೆ. ಇವರು ಹುಣಸೂರಿನ ಶ್ರೀ ಡಿ ದೇವರಾಜ ಅರಸು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭೂಗೋಳಶಾಸ್ತ್ರ ವಿಭಾಗದ ಮುಖ್ಯಸ್ಥರು. ಸರ್ಕಾರಿ ಕಾಲೇಜಿನಲ್ಲಿ ಜಿಯೋಗ್ರಫಿ ಪ್ರಾಧ್ಯಾಪಕರಷ್ಟೇ ಅಲ್ಲದೆ ನಮ್ಮ ಯುವಜನರು ಸರ್ಕಾರಿ ಉದ್ಯೋಗ ಪಡೆಯುವ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಯಶಸ್ವಿಯಾಗಿದ್ದಾರೆ. ಸರ್, ತಮಗೂ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಹಾಗೆ ನಮ್ಮ ಮೈಸೂರು ಆಕಾಶವಾಣಿ ಕೇಳುಗರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಮೂಲಕ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸರ್, ಸರ್ಕಾರಿ ಉದ್ಯೋಗ ಮಾಡಬೇಕು ಅಂತ ಬಹಳಷ್ಟು ಜನಕ್ಕೆ ಆಸೆ ಇರುತ್ತೆ. ಆದ್ರೆ ಸರ್ಕಾರಿ ಉದ್ಯೋಗ ಗಿಟ್ಟಿಸಿಕೊಳ್ಳೋದು ಕೂಡ ಅಷ್ಟೇ ಕಷ್ಟ, ಎಲ್ರಿಗೂ ಸುಲಭವಾಗಿ ಸಿಗುವಂತದ್ದಲ್ಲ. ಏನ್ ಹೇಳ್ತೀರಾ ಸರ್, ಇಂದಿನ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗನ್ಸತ್ತೆ? ಮೊದಲನೇದಾಗಿ ಈ ಒಂದು ಆಕಾಶವಾಣಿ ವೃತ್ತಿ ಮಾರ್ಗದರ್ಶನ ಈ ವಿಭಾಗದಲ್ಲಿ ಇಂಥ ಒಂದು ಒಳ್ಳೆಯ ವಿಷಯವನ್ನು ಚರ್ಚೆ ಮಾಡ್ತಿರೋದ್ರಿಂದ ಆಕಾಶವಾಣಿಗೆ ನಾನು ಒಂದು ಧನ್ಯವಾದ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತಿನ ಯುವ ಜನತೆ ಯಾಕೋ ಸರ್ಕಾರಿ ಉದ್ಯೋಗದಿಂದ ವಿಮುಖಗೊಂಡು ನಿರುದ್ಯೋಗ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಾರೆ. ಅದನ್ನು ಬಗೆಹರಿಸಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂತ ನಾನು ಭಾವಿಸ್ತೀನಿ. ಒಂದು ಮಾತಿದೆ, ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಇಲ್ಲ, ಆದರೆ ಉದ್ಯೋಗಕ್ಕೆ ಬೇಕಾದ ಅರ್ಹ ಉದ್ಯೋಗಿಗಳ ಕೊರತೆ ಇದೆ ಅಂತ ಹೇಳ್ತೀವಿ. ಅಂದ್ರೆ ಅರ್ಥ ಇಷ್ಟೇ, ಉದ್ಯೋಗಗಳು ಸಾಕಷ್ಟಿವೆ, ಆದರೆ ಉದ್ಯೋಗ ಪಡೆಯಬೇಕಾದಂತ ಅರ್ಹತೆ, ಅದಕ್ಕೆ ಬೇಕಾದಂತ ಕೌಶಲ್ಯ, ಅದಕ್ಕೆ ಬೇಕಾದಂತ ಸಿದ್ಧತೆ, ತಯಾರಿ, ಅದು ಎಲ್ಲೋ ನಮ್ಮ ಯುವನ ಜನತೆಯಲ್ಲಿ ಅದು ಮಿಸ್ ಆಗ್ತಾ ಇದೆ. ಅದ್ರ ಬಗ್ಗೆ ನಾವು ಒಂದಷ್ಟು ಒಲವು ತೋರಿಸಿದ್ರೆ, ಸ್ವಲ್ಪ ಆಸಕ್ತಿ ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ನಾವೆಲ್ಲರೂ ಕೂಡ ಸರ್ಕಾರಿ ಉದ್ಯೋಗನ ಪಡಿಬಹುದು, ಸರ್ಕಾರಿ ಸೇವೆ ಮಾಡಬಹುದು, ಹಾಗೇನೆ ನಮ್ಮ ಜೀವನವನ್ನ ರೂಪಿಸ್ಕೋಬಹುದು ಅನ್ನೋದೇ ನನ್ನ ಒಂದು ಅಭಿಮತ. ಸರಿ, ಸರ್ಕಾರಿ ಉದ್ಯೋಗ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಕೌಶಲ್ಯಗಳು ಬೇಕು ಅಂತ ನಿಮ್ಗನ್ಸತ್ತೆ? ಕೌಶಲ್ಯಗಳು ಅನ್ನೋ ವಿಷಯ ಬಂದಾಗ ಈ ಸರ್ಕಾರಿ ಹುದ್ದೆ ಮತ್ತು ಖಾಸಗಿ ಹುದ್ದೆಗಳ ನಡುವೆ ಒಂದು ನಿಜವಾದ ಒಂದು ಡಿಮಾರ್ಕೆಟ್ ಲೈನ್ ಇದೆ, ಕರೆಕ್ಟ್ ಲೈನ್ ಇದೆ. ಸರ್ಕಾರಿ ಉದ್ಯೋಗದಲ್ಲಿ ಕೇಳೋದೇ ಫಸ್ಟ್ ಒಳ್ಳೆಯ ಭಾಷೆ ಇರಬೇಕು, ಜ್ಞಾನ ಇರಬೇಕು. ಜೊತೆಗೆ ಇತ್ತೀಚೆಗೆ ನಾವು ಪ್ರತಿ ಪರೀಕ್ಷೆಯಲ್ಲೂ ನೋಡ್ತೀವಿ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ ಅಂತ ಬಳಸ್ತೀವಿ ಪದ. ಇದ್ರ ಬಗ್ಗೆ ಹೆಚ್ಚು ಮಕ್ಕಳು, ವಿದ್ಯಾರ್ಥಿಗಳು ಹೆಚ್ಚು ಪರೀಕ್ಷೆ ಸಿದ್ಧತೆಗೊಳಿಸಬೇಕು. ಮುಖ್ಯವಾಗಿ ಅವರಿಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಹೆಚ್ಚು ಜ್ಞಾನ ಇರಬೇಕು. ದಿನಪತ್ರಿಕೆಗಳನ್ನ ಓದುವ, ಮ್ಯಾಗಝಿನ್ಗಳನ್ನ ಓದುವ ಮತ್ತು ಆನ್ಲೈನ್ಗಳಲ್ಲಿ ಕೆಲವು ಸರ್ಕಾರಿ ವೆಬ್ಸೈಟ್ ಗಳನ್ನ ನೋಡೋದ್ರ ಮೂಲಕ ಅವರು ಅಪ್ಡೇಟ್ ಆಗಬೇಕು. ಯಾಕೆಂದ್ರೆ ಪ್ರತಿನಿತ್ಯದ ಘಟನೆಗಳನ್ನ, ಅದರಲ್ಲೂ ಪ್ರಚಲಿತ ವಿದ್ಯಮಾನಗಳಲ್ಲಿ ನಾವು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ, ಕ್ರೀಡೆ, ವ್ಯಾಪಾರ, ವಾಣಿಜ್ಯ, ಈ ತರದ ಎಲ್ಲಾ ವಿಷಯಗಳನ್ನ ಅವರು ಅಪ್ಡೇಟ್ ಮಾಡ್ಕೊಂಡ್ರೆ, ಪ್ರತಿನಿತ್ಯ ಓದಿ ಹವ್ಯಾಸ ಮಾಡ್ಕೊಂಡ್ರೆ ಅವರು ಸರ್ಕಾರಿ ಹುದ್ದೆಯ ಪರೀಕ್ಷೆಗಳನ್ನ ಎದುರಿಸೋದಿಕ್ಕೆ ತುಂಬಾ ಅವ್ರಿಗೆ ಸಹಾಯ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸರ್, ಸರ್ಕಾರಿ ಉದ್ಯೋಗ ಅಂತ ಹೇಳಿದ್ರೆ ನಮಗೆ ಸಾಮಾನ್ಯವಾಗಿ ಅನ್ಸೋದು KPSC, UPSC, ಬ್ಯಾಂಕಿಂಗು ಇಲ್ಲ ರೈಲ್ವೇಸ್. ಇದರ ಹೊರತಾಗಿ ಬೇರೆ ಯಾವ ಯಾವ ಅವಕಾಶಗಳಿದೆ ಸರ್? ಇದು ಒಳ್ಳೆ ಪ್ರಶ್ನೆ. ಸರ್ಕಾರಿ ಉದ್ಯೋಗ ಅಂದಾಗ ನಾವು ಫಸ್ಟ್ ಎರಡು ವಿಭಾಗ ಮಾಡ್ಕೋಬೇಕು. ಒಂದು ಕೇಂದ್ರ ಸರ್ಕಾರದ ಉದ್ಯೋಗಗಳು, ಇನ್ನೊಂದು ರಾಜ್ಯ ಸರ್ಕಾರದ ಉದ್ಯೋಗಗಳು. ಕೇಂದ್ರ ಸರ್ಕಾರದ ಉದ್ಯೋಗಗಳಲ್ಲಿ ಅವಕಾಶ ಹೆಚ್ಚು, ಸಂಖ್ಯೆಗೂ ಕೂಡ ಹೆಚ್ಚು. ರಾಜ್ಯ ಸರ್ಕಾರಗಳಲ್ಲಿ ಅವಕಾಶ ಕಡಿಮೆ, ಹಾಗೆ ಸಂಖ್ಯೆನೂ ಕೂಡ ಕಡಿಮೆ. ಮೇನ್ ಆಗಿ ಕೇಂದ್ರ ಸರ್ಕಾರ ಕೊಡುವ ಉದ್ಯೋಗದ ಅವಕಾಶಗಳನ್ನ ನಾವು ಮೂರು ಭಾಗವನ್ನ ತುಂಬಾ ಬ್ರಾಡ್ ಆಗಿ ನಾವು ವಿಭಾಗ ಮಾಡಬಹುದು. ಒಂದು, ನೀವು ಈಗ ತಾನೇ ಹೇಳಿದಾಗೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೀವಿ, ಕೇಂದ್ರ ಲೋಕಸೇವಾ ಆಯೋಗ ಅಂತ. ಇವರು ಪ್ರತಿ ವರ್ಷ ಎಕ್ಸಾಮ್ ನಡೆಸ್ತಾರೆ. ಅದು ನೀವೇ ಹೇಳ್ತಾರ ನಾಗರಿಕ ಸೇವೆಗಾಗ್ಬೋದು, ಅಂದ್ರೆ IAS, IPS, IFS, IRS, IAS ಈ ತರದ ಹುದ್ದೆಗಳಿಗೆ ಅವರು ಪ್ರತಿ ವರ್ಷ ಎಕ್ಸಾಮ್ ಮಾಡ್ತಾರೆ. ಅದ್ಬಿಟ್ರೆ NDA ಅಂತೀವಿ ನಾವು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಭಾರತದ ರಕ್ಷಣಾ ವ್ಯವಸ್ಥೆಗೆ ಬೇಕಾದಂತಹ ಎಕ್ಸಾಮ್ ಮಾಡ್ತಾರೆ. ಅದು ಕೂಡ ಸಾಕಷ್ಟು ಅವಕಾಶಗಳನ್ನ ಹೊಂದಿದೆ. ಜೊತೆಗೆ ಕಂಬೈನ್ಡ್ ಡಿಫೆನ್ಸ್ ಸ್ಟಾಫ್ ಅಂತೀವಿ, CDS, ಇವೆಲ್ಲ ಕೇಂದ್ರ ಸರ್ಕಾರದ ಕೆಳಗೆ ಬರುವಂತಹ ಉದ್ಯೋಗದ ಅವಕಾಶಗಳು. ಅದ್ಬಿಟ್ರೆ ಎಂಜಿನಿಯರಿಂಗ್ ಸರ್ವಿಸ್ ಇದೆ, CMS ಅಂತೀವಿ, ಕಂಬೈನ್ಡ್ ಮೆಡಿಕಲ್ ಸರ್ವಿಸ್ ಇದೆ. ಈ ಎಲ್ಲಾ ಪರೀಕ್ಷೆಗಳನ್ನ ಕೇಂದ್ರ ಸರ್ಕಾರದ UPSC ಕೆಳಗಡೆ ಬರ್ತವೆ. ಇದನ್ನ ವಿದ್ಯಾರ್ಥಿ ತಮ್ಮ ವಿದ್ಯಾ ಅರ್ಹತೆಗೆ ತಕ್ಕ ಹಾಗೆ ಅವರು ಸಿದ್ಧತೆ ಮಾಡ್ಕೋಬೇಕು. ಅದನ್ನ ಇನ್ನು ಮುಂದೆ ನಾನು ನಮ್ಮ ಈ ಸಂದರ್ಶನದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಇನ್ನ UPSC ಬಿಟ್ರೆ ಎರಡನೇದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತೀವಿ. ಅದನ್ನ SSC ಎಕ್ಸಾಮ್ ಅಂತ ನಮ್ಮ ಹುಡುಗರಿಗೆ ತುಂಬಾ ಪಾಪ್ಯುಲರ್ ಗೊತ್ತದು. ಸೆಕೆಂಡ್ PUC ಮತ್ತೆ ಡಿಗ್ರಿ ಪದವಿ ನಂತರ ಬರುವಂತಹ ಪರೀಕ್ಷೆಗಳಿವು. ಪ್ರತಿ ವರ್ಷ ಸಾವಿರಗಳಲ್ಲಿ, ಅಂದ್ರೆ 30,000 40,000 ತನಕನೂ ಪ್ರತಿ ವರ್ಷ ಕಾಲ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಹೆಚ್ಚು ಗಮನ ಇಲ್ಲ. ಈಗ ಈ ಕಾರ್ಯಕ್ರಮ ಮೂಲಕ ಮಾಡೋದ್ರ ಮೂಲಕ ನಮ್ಮ ಮೈಸೂರು ಆಕಾಶವಾಣಿಯವರು ಇದೊಂದನ್ನ ಜಗತ್ತಿನಾದ್ಯಂತ ಪ್ರಸಾರ ಮಾಡ್ತಾ ಇರೋದ್ರಿಂದ ಇದು ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪುತ್ತೆ ಅನ್ನೋದು ನನ್ನ ಭಾವನೆ. ಈ ಒಂದು ಕಾರ್ಯಕ್ರಮದ ಮೂಲಕ ನಾನೇನು ಹೇಳೋದು ಅಂದ್ರೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಪ್ರತಿ ವರ್ಷ
ಸರಾಸರಿ 40,000 ಹುದ್ದೆಗಳನ್ನ ಕಾಲ್ ಮಾಡ್ತಾರೆ. ಬೇರೆ ಬೇರೆ ಹಂತದಲ್ಲಿ ತಾಂತ್ರಿಕ ಮತ್ತು ತಾಂತ್ರಿಕೇತರ, ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಅಂತೀವಿ. ಕ್ವಾಲಿಫಿಕೇಶನ್ ಅದಕ್ಕೆ PUC ಇರುತ್ತೆ ಅಥವಾ ಪದವಿ ಇರುತ್ತೆ. ವಿದ್ಯಾರ್ಥಿಗಳ ಕಡೆ ಗಮನ ಕೊಡಬೇಕು. ಇದು ಪೇಪರ್ ಉದ್ಯೋಗ ಮಾಹಿತಿಯಲ್ಲೂ ಬರ್ತಾ ಇರುತ್ತೆ, ವೆಬ್ಸೈಟ್ ಅಲ್ಲೂ ಇದೆ. ಹಾಗೆ ಆಯಾ ವರ್ಷಕ್ಕೆ ಸಂಬಂಧಪಟ್ಟಾಗೆ ಅವರು ಕಾಲ್ ಫಾರ್ ಮಾಡ್ತಿರ್ತಾರೆ, ಅದನ್ನ ನಾವು ಗಮನಿಸಬೇಕು. ಇನ್ನು ಮೂರನೇದು ಬ್ಯಾಂಕಿಂಗ್ ಮತ್ತೆ ರೈಲ್ವೆ ಎಕ್ಸಾಮ್, ಇದನ್ನ IBPS ಅಂತೀವಿ. ಹಾಗೆ RRB, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತೀವಿ. ಈ ಎರಡು ಇನ್ಸ್ಟಿಟ್ಯೂಟ್ ಗಳಿಂದ ಪ್ರತಿ ವರ್ಷ ಕನಿಷ್ಠ ಅಂದ್ರೂ 80,000 ಹುದ್ದೆಗಳು. ನಾನು ಇಲ್ಲಿ ಉತ್ಪ್ರೇಕ್ಷೆ ಮಾಡ್ತಿಲ್ಲ, ನಿಮಗೆ ಗಮನ ವಹಿಸಿಲ್ಲ, ಅದಕ್ಕೋಸ್ಕರ ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ. ಎರಡೂ ಕಡೆಯಿಂದ, ಬ್ಯಾಂಕಿಂಗ್ ಇಂದ ಮತ್ತೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ನಿಮಗೆ ಒಂದು 80,000 ಹುದ್ದೆಗಳನ್ನ ಪ್ರತಿ ವರ್ಷ ಕಾಲ್ ಮಾಡ್ತಾರೆ. ನಾವ್ ಎಷ್ಟೇ ಡಿಜಿಟಲ್ ಮೋಡ್ಗೆ ಹೋಗ್ಲಿ, ನಮ್ಗೆ ಎಷ್ಟೇ ಕಂಪ್ಯೂಟರ್ ಸಹಾಯ ಪಡೆದ್ರು ಮ್ಯಾನ್ ಪವರ್ ಬೇಕು, ನಮ್ಗೆ ಮಾನವ ಸಂಪನ್ಮೂಲ ಬೇಕಾಗಿರೋದ್ರಿಂದ ಇಷ್ಟು ಹುದ್ದೆಗಳನ್ನ ಅವ್ರು ಕಾಲ್ ಮಾಡೇ ಮಾಡ್ತಾರೆ. ಈಗ ನಮ್ಮ ವಿದ್ಯಾರ್ಥಿಗಳ ಮುಂದೆ ಇರುವಂತಹ ಸವಾಲು ಏನಪ್ಪಾ ಅಂದ್ರೆ, ಆಯಾಯ ಪರೀಕ್ಷೆಗಳ ಪಠ್ಯಕ್ರಮವನ್ನ ನೋಡ್ಕೊಂಡು ಸಿದ್ಧತೆ ಮಾಡ್ಕೊಂಡು, ಎಕ್ಸಾಮ್ ಡೇಟ್ ಗಳನ್ನ ನೋಡ್ಕೊಂಡು, ನೀವು ಯಾವತ್ತೂ ನಾವು ಮಾತು ಹೇಳ್ತೀವಿ, ಕಂಬೈನ್ಡ್ ಸ್ಟಡೀಸ್ ಆಲ್ವೇಸ್ ಬೆಟರ್ ದನ್ ಸಿಂಗಲ್ ಸ್ಟಡಿ ಅಂತ. ಒಬ್ಬೊಬ್ರು ಓದೋದ್ಕಿಂತ ಸಮಾನ ಮನಸ್ಕರು, ಸಮಾನ ವಯಸ್ಕರು ಒಂದು ಕಡೆ ಕೂಡಿ ಚರ್ಚೆ ಮಾಡುವುದ್ರ ಮೂಲಕ, ಗ್ರೂಪ್ ಸ್ಟಡಿ ಮಾಡೋದ್ರ ಮೂಲಕ ನೀವು ಸಿದ್ಧತೆ ಮಾಡಿಕೊಂಡ್ರೆ ಈ ಎಲ್ಲಾ ಪರೀಕ್ಷೆಗಳನ್ನ ತುಂಬಾ ಚೆನ್ನಾಗಿ ಎದುರಿಸಬಹುದು. ಸಣ್ಣ ವಯಸ್ಸಿನಲ್ಲೇ ಉದ್ಯೋಗ ಪಡಿಬಹುದು. ಪದವಿ ನಂತರ ನೀವು ನಿರುದ್ಯೋಗ ಪಟ್ಟ ಕಟ್ಕೊಳ್ಳಂಗಿಲ್ಲ, ನೀವು ಉದ್ಯೋಗ ಪಡಿಬಹುದು. ಇನ್ನು ಎರಡನೇದು ರಾಜ್ಯ ಸರ್ಕಾರ ಅಂತ ಹೇಳಿದ್ದೀನಿ. ರಾಜ್ಯ ಸರ್ಕಾರದಲ್ಲಿ 2 ಎಕ್ಸಾಮ್ಗಳನ್ನ, 2 ಸಂಸ್ಥೆಗಳ ಎಕ್ಸಾಮ್ ನಡೆಸ್ತವೆ. ಒಂದು ಕರ್ನಾಟಕ ಲೋಕಸೇವಾ ಆಯೋಗ, ಮತ್ತೊಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತೀವಿ. ಇವರಿಬ್ರು ಪರೀಕ್ಷೆಗಳನ್ನ ನಡೆಸ್ತಾರೆ. ಎಲ್ಲಾ ವಿವಿಧ ಇಲಾಖೆಗಳು ಕೊಟ್ಟಂತಹ ಉದ್ಯೋಗಗಳ ಪಟ್ಟಿಯನ್ನ ಹಿಡ್ಕೊಂಡು ಸರ್ಕಾರ ಯಾರಿಗೆ ವಹಿಸುತ್ತೆ, ಅದು ಲೋಕಸೇವಾ ಆಯೋಗಕ್ಕೆ ವಹಿಸಬಹುದು ಅಥವಾ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ವಹಿಸಬಹುದು. ಕೆಲವು ಸಂದರ್ಭಗಳಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆ ಕೂಡ ತಂದೆ ಆದಂತಹ ಪರೀಕ್ಷೆ ಮೂಲಕ ಬೇಕಾದಂತಹ ಸಬ್ ಇನ್ಸ್ಪೆಕ್ಟರ್ಗಳನ್ನ ಆಯ್ಕೆ ಮಾಡಿಕೊಳ್ಳುತ್ತೆ. ಅದು ಬಿಟ್ಟರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ KPSC ಮತ್ತು KEA ಸಾಕಷ್ಟು ಉದ್ಯೋಗಗಳ ಅವಕಾಶಗಳಿಗೆ ಪರೀಕ್ಷೆ ನಡೆಸುತ್ತೆ. ವಿದ್ಯಾರ್ಥಿಗಳು ಸಿದ್ಧತೆ ಮಾಡಿಕೊಂಡು ಆ ಪರೀಕ್ಷೆನ ಎದುರಿಸಿದ್ರೆ ಅವ್ರಿಗೆ ಉದ್ಯೋಗದ ಅವಕಾಶಗಳು ಹೆಚ್ಚಿವೆ ಅನ್ನೋದು ನನ್ನ ಭಾವನೆ. ಸರ್, ಬಹಳಷ್ಟು ಜನ ಯೋಚನೆ ಮಾಡೋದು ಸರ್ಕಾರಿ ಕೆಲಸ ಅಂತಂದ್ರೆ ಸವಾಲುಗಳು ಇದ್ದೇ ಇರುತ್ತವೆ ಅಂತ ಹೇಳಿ. ಇವೆಲ್ಲ ದಾಟಿ ಉದ್ಯೋಗ ಸಿಗಬೇಕು ಅನ್ನೋಷ್ಟರಲ್ಲಿ ಅವರಿಗೆ ವಯಸ್ಸಾಗೋಗಿರತ್ತೆ. ಈ ರೀತಿಯ ಯೋಚನೆಗಳಿಗೆ ನಿಮ್ಮ ಉತ್ತರ ಏನು ಸರ್? ಇಷ್ಟೊಂದು ಹುದ್ದೆಗಳು ಖಾಲಿ ಇದೆ ಅಂತ ನೀವು ಹೇಳ್ತೀರಾ, ಆದ್ರೆ ಯುವ ಜನರಿಗೆ ಸರ್ಕಾರಿ ಕೆಲಸ ಸಿಗ್ತಾ ಇಲ್ಲ. ಈ ಸವಾಲನ್ನ ಅವರು ಹೇಗೆ ಎದುರಿಸಬೇಕು, ಇದರ ಬಗ್ಗೆ ಸರಿಯಾದ ಮಾಹಿತಿಯನ್ನ ನೀಡಿ ಸರ್. ಇದು ಕೂಡ ಒಂದು ಒಳ್ಳೆ ಪ್ರಶ್ನೆ. ಆದರೆ ಈ ಪ್ರಶ್ನೆ ಯೂನಿವರ್ಸಲ್ ಅಲ್ಲ. ನೀವು ಉತ್ತರ ಭಾರತಕ್ಕೆ ಹೋದ್ರೆ, ಬಿಹಾರ, ಉತ್ತರ ಪ್ರದೇಶ, ಅದರಲ್ಲೂ ಮಧ್ಯಪ್ರದೇಶದ ಕಡೆ ಅವರೆಲ್ಲ ಸಿದ್ಧತೆಯನ್ನ ಹೈಸ್ಕೂಲ್ ಲೆವೆಲ್ ಶುರು ಮಾಡ್ಕೋತಾರೆ. ನೀವು ಈಗಲೇ ಬೇಕಾದ್ರೆ ನಮ್ಮ ಮೈಸೂರಿನ ಯಾವುದೇ ಬ್ಯಾಂಕ್ಗಳಲ್ಲಿ ಒಳಗೆ ನೋಡಿ, ಬ್ಯಾಂಕಿನ ಒಳಗೆ ಹೆಚ್ಚು ಉತ್ತರ ಭಾರತೀಯರೇ ಇರ್ತಾರೆ. ಅದು ದಕ್ಷಿಣ ಭಾರತದ ಯುವ ಜನತೆಗೆ ಈ ಒಂದು ಮಾಹಿತಿಯ ಕೊರತೆ ಇದೆ, ಸರ್ಕಾರಿ ಉದ್ಯೋಗದ ಮಾಹಿತಿ. ಉತ್ತರ ಭಾರತದವ್ರಿಗೆ ವಿದ್ಯಾರ್ಥಿ ಮಟ್ಟದಲ್ಲೇ ಅವ್ರಿಗೆ ಈ ಒಂದು ಮಾಹಿತಿ ಚೆನ್ನಾಗಿ ಸಿಗೋದ್ರಿಂದ ಅಥವಾ ಅವ್ರ ಸೀನಿಯರ್ಸ್ಗಳು ಅವ್ರಿಗೆ ಹೇಳೋದ್ರಿಂದ ಅವರು ಸಿದ್ಧತೆಯಲ್ಲಿ ತೊಡಗಿರ್ತಾರೆ. ಅದಕ್ಕೆ ನಮ್ಮ ಕರ್ನಾಟಕದ ಯುವ ಜನತೆಗೆ ಹೇಳೋದು ನಾನೇನು ಅಂದರೆ, ಯಾರೇ ಉದ್ಯೋಗ ಪಡೆದು ಭಾರತೀಯರೇ, ಅದೊಂದು ವಿಶೇಷ, ಅದು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಆದರೆ ನಮ್ಮ ಯುವ ಜನತೆಗೆ ಹೇಳೋದೇನು ಅಂದರೆ, ಸರ್ಕಾರಿ ಉದ್ಯೋಗದಲ್ಲಿ ಖಾಸಗಿ ಉದ್ಯೋಗಕ್ಕಿಂತ ಕೆಲವು ಪ್ರಯೋಜನಗಳಿವೆ, ಅದನ್ನು ಅವರು ಫಸ್ಟ್ ಮನಗಾಣಬೇಕು. ಈಗ ಒಂದು 2-3 ವಿಷಯಗಳನ್ನ ನಿಮ್ಮ ಮುಂದೆ ಚರ್ಚೆ ಮಾಡ್ತೀನಿ. ಸರ್ಕಾರಿ ಉದ್ಯೋಗದಲ್ಲಿರುವ ಅವಕಾಶಗಳೇನು, ಅದಕ್ಕೆ ಇರುವಂಥ ಪ್ರಾಮುಖ್ಯತೆ ಏನು ಅಂತ. ಒಂದು, ನಿಮ್ಮೆಲ್ರಿಗೂ ಗೊತ್ತಾಗಿ ಖಾಸಗಿ ಉದ್ಯೋಗಕ್ಕಿಂತ ಸರ್ಕಾರಿ ಉದ್ಯೋಗದಲ್ಲಿ ಭದ್ರತೆ ಇರುತ್ತೆ. ನಾವು ಅದನ್ನ ಸೆಕ್ಯೂರಿಟಿ, ಜಾಬ್ ಸೆಕ್ಯೂರಿಟಿ ಅಂತ ಕರಿತೀವಿ. ನಿಮ್ಮನ್ನ ಒಂದ್ಸಾರಿ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ಕೊಂಡ್ಮೇಲೆ ನಿಮ್ಮನ್ನ ವಿನಾಕಾರಣ ಕೆಲಸದಿಂದ ವಜಾ ಮಾಡೋದಾಗ್ಲಿ ತೆಗೆಯೋದಾಗ್ಲಿ ಇರೋದಿಲ್ಲ. ಎಕ್ಸೆಪ್ಟ್ ನಿಮ್ಮ ಮೇಲೆ ಏನಾದರೂ ಗುರುತರವಾದ ಆರೋಪಗಳಿದ್ದು, ಅದು ಆರೋಪ ಸಾಬೀತಾದ್ರೆ ಮಾತ್ರ. ಇಲ್ಲದೆ ಹೋದ್ರೆ ನೀವು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಅದು ಸೇವಾ ಭದ್ರತೆ ನಿಮಗೆ ಚೆನ್ನಾಗಿ ಕೊಡುತ್ತೆ. ಇದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಎರಡನೇದು, ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತೀವಿ. ಅಂದರೆ ನಮ್ಮ ಕುಟುಂಬ ಮತ್ತು ನಮ್ಮ ಪ್ರೊಫೆಷನ್, ನಮ್ಮ ಕೆಲಸ, ಇವೆರಡಕ್ಕೂ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಇದಕ್ಕೆ ಎಲ್ಲೂ ತೊಂದರೆ ಮಾಡಲ್ಲ ಯಾಕೆಂದರೆ ಸರ್ಕಾರಿ ಉದ್ಯೋಗದಲ್ಲಿ ಒಂದು ನಿರ್ದಿಷ್ಟ ಸಮಯ ಇರುತ್ತೆ. ಆ ಸಮಯದಲ್ಲಿ ಕೆಲಸ ಮಾಡಿದ್ರೆ ಆಯಿತು. ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಹೆಚ್ಚು ಸಮಯವನ್ನು ಸರ್ಕಾರಿ ಉದ್ಯೋಗ ಕೇಳುತ್ತೆ. ಅದು ಬಿಟ್ಟರೆ ಸಾಮಾನ್ಯವಾಗಿ ನಾವು ಫಿಕ್ಸ್ಡ್ ಅವರ್ಸಲ್ಲೇ ಕೆಲಸ ಮಾಡಿಕೊಂಡು ನಮ್ಮ ಕುಟುಂಬಕ್ಕೂ ಕೂಡ ಸಾಕಷ್ಟು ಸಮಯವನ್ನು ಕೊಡ್ಬೋದು. ಇದನ್ನು ಮನಸ್ಸಲ್ಲಿ ಇಟ್ಕೋಬೇಕು ನಮ್ಮ ಯುವ ಜನತೆ. ಮೂರನೇದು, ಯಾವಾಗಲೂ ಹೇಳ್ತೀವಿ ನಾವು, ಸರ್ಕಾರಿ ಉದ್ಯೋಗದಲ್ಲಿ ಒಂದಷ್ಟು ಸವಾಲುಗಳಿರುತ್ತೆ, ಜೊತೆಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಒಂದು ಉದಾಹರಣೆ ಕೊಡ್ತೀನಿ. ಯಾರೊಬ್ಬ ವಿಲೇಜ್ ಅಕೌಂಟೆಂಟ್ ಅಂತ, ಗ್ರಾಮ ಲೆಕ್ಕಿಗ,
ವಿದ್ಯಾರ್ಥಿಯೊಬ್ಬ ಬಂದು, ಸರ್ ನನಗೆ ನನ್ನ ಆದಾಯ ಪ್ರಮಾಣ ಪತ್ರ ಬೇಕು, ಅದಕ್ಕೊಂದು ನೀವೊಂದು ನನಗೆ ಒಂದು ಆದಾಯ ಪ್ರಮಾಣ ಪತ್ರ ಕೊಟ್ಟರೆ ನನ್ನ ವಿದ್ಯಾಭ್ಯಾಸಕ್ಕೆ ಮತ್ತು ನನ್ನ ಉದ್ಯೋಗಕ್ಕೆ ಅನುಕೂಲ ಆಗುತ್ತೆ ಎಂದಾಗ, ಆಯಿತು ಬಾಪ ಅಂತೇಳಿ ಅವರು ಗ್ರಾಮ ಲೆಕ್ಕಿಗರು ಅದನ್ನೆಲ್ಲ ವೆರಿಫಿಕೇಶನ್ ಮಾಡಿ ಸೈನ್ ಹಾಕೊಟ್ರೆ ಅವ್ರಿಗೆ ಎಷ್ಟು ತೃಪ್ತಿ. ಒಬ್ಬ ವಿದ್ಯಾರ್ಥಿಗೆ ನಾನು ಉದ್ಯೋಗಕ್ಕೆ ಅಥವಾ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ನಲ್ಲ ಅನ್ನೋ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇದು ಎಲ್ಲ ಹುದ್ದೆಲ್ಲೂ ಇರುತ್ತೆ. ಒಬ್ಬ ಶಿಕ್ಷಕ ಆಗ್ಬೋದು, ಒಬ್ಬ ಶುಶ್ರೂಷಕಿ ಆಗ್ಬೋದು, ರೆವಿನ್ಯೂ ಇಲಾಖೆಯಲ್ಲಿ ಕೆಲಸ ಮಾಡೋರು ಇರ್ಬೋದು. ಯಾರೇ ಆದ್ರೂ ಎಂಡ್ ಆಫ್ ದ ಡೇ, ದಿನದ ಕೊನೆಯ ಕ್ಷಣದಲ್ಲಿ ನಾನು ಇಷ್ಟು ಜನಕ್ಕೆ ಇವತ್ತು ಸಹಾಯ ಮಾಡಿದೆ ಅನ್ನೋ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹಂಗಾಗಿ ಅದು ಸರ್ಕಾರಿ ಉದ್ಯೋಗದಲ್ಲಿ ಹೆಚ್ಚಾಗಿ ಸಿಗುತ್ತೆ. ಅದು ಇನ್ನೊಂದು ಪ್ರೆಸ್ಟೀಜ್. ಅವರೊಬ್ಬರು ಸರ್ಕಾರಿ ಉದ್ಯೋಗಿ ಅಂದ ತಕ್ಷಣ ನಾವು ಒಂದು ಪದ ಬಳಸ್ತೀವಿ, ಅವರು ಅಫಿಷಿಯಲ್, ಈ ಪದ ಬಳಸ್ತಾರೆ, ಅಫಿಷಿಯಲ್, ಗೌರ್ಮೆಂಟ್ ಅಫಿಷಿಯಲ್ ಅಂತ. ಅಂದರೆ ಕೆಲವು ನಿಜವಾಗ್ಲೂ ಸರ್ಕಾರಿ ಉದ್ಯೋಗಕ್ಕೆ ಹೋಗೋದ್ರಿಂದ ನಮಗೆ ಸಾಕಷ್ಟು ಕೆಲವು ಅಡ್ವಾಂಟೇಜ್ಗಳಿವೆ. ಅದನ್ನು ನಮ್ಮ ಯುವಜನತೆ ಬಳಸ್ಕೊಂಡು ಆ ಉದ್ಯೋಗಕ್ಕೆ ಅವರು ಹೆಚ್ಚು ಹೆಚ್ಚು ಭಾಗವಹಿಸಬೇಕು. ಬಟ್ ಒಂದಂತೂ ಹೇಳ್ತೀನಿ, ಉದ್ಯೋಗಗಳ ಶೇಕಡಾವಾರು ಪ್ರಮಾಣ ಕಡಿಮೆ. ಖಾಸಗಿ ಉದ್ಯೋಗಕ್ಕೆ ಹೋಲಿಸ್ಕೊಂಡ್ರೆ ಸರ್ಕಾರಿ ಉದ್ಯೋಗಗಳ ಲಭ್ಯತೆ ಕಡಿಮೆ, ಆದರೆ ಅದರಲ್ಲಿ ಹೆಚ್ಚು ಪ್ರಯೋಜನ ಇದೆ. ಅದನ್ನು ನೀವು ಬಳಸ್ಕೊಂಡು ನೀವು ಸಿದ್ಧತೆ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆ ಅಂದರೆ ಕ್ಲರ್ಕಿಂದ ಹಿಡಿದು ಗುಮಾಸ್ತರಿಂದ ಹಿಡಿದು IAS ತನಕನೂ ಸರ್ಕಾರಿ ಉದ್ಯೋಗ ಬೇಕು ಅಂದರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀಲೇಬೇಕು. ಆದರೆ ಸ್ಪರ್ಧೆಯ ಕಾಠಿಣ್ಯತೆ ಕೆಳಗಿನ ಹುದ್ದೆಗಿಂತ ಮೇಲ್ಗಡೆ ಹುದ್ದೆಗೆ ಹೋದಂತೆ ಹೆಚ್ಚಾಗುತ್ತೆ ಅನ್ನೋದು ಬಿಟ್ಟರೆ ಪ್ರತಿಯೊಂದಕ್ಕೂ ನೀವು ಎಕ್ಸಾಮ್ನ ಬರೀಲೇಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಯಾಯ ಪಠ್ಯಕ್ರಮಕ್ಕೆ ತಕ್ಕಂತೆ ನೀವು ಸಿದ್ಧತೆ ಮಾಡಿ ಉದ್ಯೋಗನ ಪಡಿಬಹುದು. ಒಂದು ತಿಳ್ಕೊಳ್ಳಿ, ಯಾವುದೇ ಹುದ್ದೆ ಸಂದರ್ಶನದ ಮೂಲಕ, ನಿಮ್ಮ ಅಂಕಗಳ ಮೂಲಕ ಸರ್ಕಾರ ಕೊಡೋದಿಲ್ಲ. ಸರ್ಕಾರ ನಿಮಗೆ ಕೆಲಸ ಕೊಡಬೇಕು ಅಂದರೆ ನಿಮಗೆ ಪರೀಕ್ಷೆ ಮಾಡೇ ಮಾಡುತ್ತೆ. ಪರೀಕ್ಷೆ ಕೂಡ ಸ್ಪರ್ಧಾತ್ಮಕವಾಗಿರುತ್ತೆ, ಅವಕಾಶಗಳು ಎಲ್ರಿಗೂ ಇರುತ್ತೆ. ಅಲ್ಲಿ ಯಾವ ರೀತಿಯ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಿಗೆ ಮಾತ್ರ ಈ ಪರೀಕ್ಷೆ, ದ್ವಿತೀಯ ದರ್ಜೆ ತೃತೀಯ ದರ್ಜೆಯಲ್ಲಿ ಉತ್ತೀರ್ಣರಾದವರಿಗೆ ಈ ಪರೀಕ್ಷೆ ಇಲ್ಲ ಅಂತ ಹೇಳಿಲ್ಲ ಸರ್ಕಾರ. ಯಾರ್ಯಾರು ಕೂಡ ಆ ಒಂದು ವಿದ್ಯಾರ್ಹತೆ ಹೊಂದಿರ್ತಾರೆ, ಆ ವಿದ್ಯಾರ್ಹತೆ ಇರುವ 3ನೇ ದರ್ಜೆ ಪಾಸ್ ಆಗಿರಲಿ, ಅವರು ಡಿಸ್ಟಿಂಕ್ಷನ್ ಪಾಸ್ ಆಗಿರಲಿ, ಅವರು ಪರೀಕ್ಷೆನ ತಗೋಬಹುದು. ಸರ್ಕಾರಿ ಉದ್ಯೋಗಗಳು ಅಂದ್ರೆ ಎಲ್ರಿಗೂ ಸಮಾನವಾದ ಅವಕಾಶಗಳನ್ನ ಕಲ್ಪಿಸ್ಕೊಡುತ್ತೆ. ನಾವು ಸಿದ್ಧತೆ ಮಾಡ್ಕೋಬೇಕು. ನೀವು ಪರೀಕ್ಷೆ ಪಾಸ್ ಆಗ್ತೀರಾ, ಫಲಿತಾಂಶ ಪ್ರಕಟಿಸ್ತದೆ, ಮೀಸಲಾತಿ ಅನುಗುಣ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಆಗಿ ನಿಮ್ಗೆ ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೆ ಅಲ್ಲೆಲ್ಲ ನೀವು ಸ್ಪರ್ಧೆ ಮಾಡಬಹುದು. ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ನಮ್ಮ ಕರ್ನಾಟಕದಲ್ಲಿ 33% ಮಹಿಳಾ ಮೀಸಲಾತಿ ಇದೆ. ಅವರು ಯಾವುದೇ ಜಾತಿ ವರ್ಗ ಧರ್ಮಕ್ಕೆ ಸೇರಿದ್ರು ಅದೇನೂ ನೋಡಲ್ಲ, ಮಹಿಳೆಯನ್ನು ಒಂದೇ ಒಂದು ಅರ್ಹತೆ ಇಟ್ಕೊಂಡು 33% ನಿಮಗೆ ಮೀಸಲಾತಿ ಕೊಟ್ಟಿದೆ ಸರ್ಕಾರ. ಅದನ್ನ ಬಳಸ್ಕೊಂಡು ಹೆಚ್ಚು ಹೆಚ್ಚು ಹೆಣ್ಮಕ್ಳು, ನಮ್ಮ ಗ್ರಾಮೀಣ ಭಾಗದ ಹೆಣ್ಮಕ್ಳು ಈ ಒಂದು ಸರ್ಕಾರಿ ಹುದ್ದೆಗಳಲ್ಲಿ ಭಾಗವಹಿಸಬಹುದು. ಈ ಗ್ರಾಮೀಣ ಅನ್ನೋ ಪದ ಯಾಕೆ ನಾನು ಒತ್ತು ಕೊಡ್ತಾ ಇದ್ದೀನಿ ಅಂದ್ರೆ, ಈ ಗ್ರಾಮೀಣ ವಿಭಾಗದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಅವಕಾಶ ಹೆಚ್ಚು. ಯಾಕೆ ಸರ್ ಈಗ ಅಂತಿದ್ದೀರಾ ಅಂದ್ರೆ, ಗ್ರಾಮೀಣ ಕೃಪಾಂಕ ಅಂತ ಒಂದಿದೆ, ಗ್ರಾಮೀಣ ಮೀಸಲಾತಿ ಅಂತಿದೆ. ನಾವು ರೂರಲ್ ಕೋಟಾ ಅಂತ ಬಳಸ್ತೀವಿ. ಅದು ಗ್ರಾಮ ಪಂಚಾಯಿತಿ ಲಿಮಿಟ್ಸಲ್ಲೇ 1ನೇ ತರಗತಿಯಿಂದ 10ನೇ ತರಗತಿಯ ತನಕ ಓದಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಮೀಸಲಾತಿ ಅಪ್ಲೈ ಆಗುತ್ತೆ. ಅವರು ಯಾವುದೇ ಜಾತಿ ಧರ್ಮ ಯಾವುದೇ ಇದ್ರೂ ಗ್ರಾಮೀಣ ವಿಭಾಗದಲ್ಲಿ ಇದ್ದಾರೆ ಅಂದ್ರೆ ಸಾಕು, ಅವ್ರಿಗೆ ಆ ಒಂದು ಮೀಸಲಾತಿ ಸೌಲಭ್ಯ ಸಿಗುತ್ತೆ, ಬಳಸ್ಕೊಳ್ಳಿ. ಇನ್ನು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ವಿದ್ಯಾರ್ಥಿಗಳು ಕೂಡ ಗ್ರಾಮೀಣ ವಿಭಾಗದಲ್ಲಿ ತುಂಬಾ ಇರ್ತಾರೆ. ಯಾಕಂದ್ರೆ ನಿಮ್ಗೆ ಗೊತ್ತು, ನಗರ ಅಂದ ತಕ್ಷಣ ಇಂಗ್ಲಿಷ್ ಮೀಡಿಯಂ ಅಂತ ಬಂದ್ಬಿಡುತ್ತೆ, ಅಲ್ಲಿ ಸಾಮಾನ್ಯ 80%. ಆದ್ರೆ ಗ್ರಾಮೀಣ ಭಾಗದಲ್ಲಿರೋ ಕನ್ನಡ ಸರ್ಕಾರಿ ಶಾಲೆಗಳಾಗ್ಬೋದು, ಖಾಸಗಿ ಶಾಲೆ ಆಗ್ಬೋದು, ಅವ್ರು ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ, ಕನ್ನಡ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ ಅವರ ಹತ್ರ ಹೊಂದಿದ್ರೆ ಅವರಿಗೆ ಕನ್ನಡದ ಮಾಧ್ಯಮದಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಸಿಗುವ ಮೀಸಲಾತಿ ಸಿಗುತ್ತೆ. ಹಂಗಾಗಿ ಗ್ರಾಮೀಣ ವಿಭಾಗದ ವಿದ್ಯಾರ್ಥಿಗಳು ಈ ಕೆಲವು ಸೌಲಭ್ಯಗಳನ್ನ ಪಡ್ಕೊಂಡ್ರೆ, ನಾವೇನು ಅನ್ನೋ ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡಿದೀವಿ, ಕಷ್ಟ ಸರ್ಕಾರಿ ಉದ್ಯೋಗಗಳು ಅಂದ್ರೆ ಅಲ್ಲೆಲ್ಲ ತುಂಬಾ ಸಮಸ್ಯೆಗಳಿವೆ, ಇವೆಲ್ಲ ಸುಳ್ಳು. ಇತ್ತೀಚಿನ ನೀವು ವರ್ಷಗಳ ಕೆಲವು ಅಪಾಯಿಂಟ್ಮೆಂಟ್ಗಳನ್ನ ನೋಡಿದ್ರೆ ಬೇಗ ಎಕ್ಸಾಮ್ ಮಾಡಿ ಬೇಗ ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ದಾರೆ. ನಮ್ಮ ಉದ್ಯೋಗ ಆಸಕ್ತರು ತಮ್ಮ ಉದ್ಯೋಗಗಳನ್ನ ಆಗ್ಲೇ ಮಾಡ್ತಾ ಇದ್ದಾರೆ, ತಮ್ಮ ಪ್ರೊಬೇಷನರಿ ಮುಗಿಸಿದ್ದಾರೆ. ಹಂಗಾಗಿ ನನ್ನ ನೆಚ್ಚಿನ ಯುವ ಜನತೆ ಇದನ್ನ ಮನಸ್ಸು ಇಟ್ಕೋಬೇಕು, ಆ ತರದ್ ಯಾವುದೂ ಇಲ್ಲ. ಈಗ ತುಂಬಾ ಅವಕಾಶಗಳು ಚೆನ್ನಾಗಿವೆ. ನೀವು ಇತ್ತೀಚೆಗೆ ದಿನಪತ್ರಿಕೆ ನೋಡಿದ್ರೇನೋ ಗೊತ್ತಿಲ್ಲ, ಒಟ್ಟು 2026ರಲ್ಲಿ ಕರ್ನಾಟಕ ಸರ್ಕಾರ ಕೊಡುತ್ತಿರುವ ಉದ್ಯೋಗಗಳ ಸಂಖ್ಯೆ 56,432. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, 56,432 ಹುದ್ದೆಗಳನ್ನ 2026 ವರ್ಷದಲ್ಲೇ ತುಂಬಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಆಯಾಯ ವಿಭಾಗದ ಮಂತ್ರಿಗಳು ಕೂಡ ಅದನ್ನ ಒತ್ತೇಳಿ ಎಕ್ಸಾಮ್ ನ ಮಾಡೋದಕ್ಕೆ ಆಗ್ಲೇ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಕೆಲವು ಪರೀಕ್ಷೆಗಳು ನಡೀತಾ ಇವೆ, ಕೆಲವು ಆಲ್ರೆಡಿ ಅರ್ಜಿಗಳನ್ನ ತಗೋತಾ ಇದ್ದಾರೆ. ಹಾಗಾಗಿ ನೀವು ಯಾವ ಇಲಾಖೆ ನಿಮಗೆ ಇಷ್ಟ ಇರುತ್ತೆ ಅಂತ ಇಲಾಖೆಗಳನ್ನ ನೀವು ಆಯ್ಕೆ ಮಾಡಬಹುದು. ಉದಾಹರಣೆಗೆ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮೀಣ ಅಭಿವೃದ್ಧಿ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ, ಈ ರೀತಿಯ ಎಲ್ಲಾ ಇಲಾಖೆಗಳಲ್ಲೂ ಸಾವಿರಾರು ಖಾಲಿ ಹುದ್ದೆಗಳಿವೆ. ಅದಕ್ಕೆ ಪರೀಕ್ಷೆ ಮಾಡ್ತಾ ಇದೆ. ಈಗ ನನ್ನ ಕಿವಿ ಮಾತು ನಿಮ್ಗೆ ಏನಪ್ಪಾ ಅಂದ್ರೆ, ಸಿದ್ಧತೆ ಪ್ರಾರಂಭಿಸಿ.
ಶುರು ಮಾಡಿ. ಪರೀಕ್ಷೆ ನೀವು ಎದುರಿಸಿ. ನಿಮ್ಗೆ ಆಲ್ರೆಡಿ ಅದಕ್ಕೆ ಬೇಕಾದ ವಿದ್ಯಾರ್ಹತೆ ಇದೆ. ನೀವು ದ್ವಿತೀಯ PUC ಪಾಸ್ ಆಗಿದ್ರು ನಿಮಗೆ ಉದ್ಯೋಗ ಅರ್ಹತೆಗೆ ಬೇಕಾದಷ್ಟು ಪರೀಕ್ಷೆಗಳಿವೆ. ಪದವಿ ಆಗಿದ್ದಂತೂ ಇನ್ನೂ ಹೆಚ್ಚಾದ ಉದ್ಯೋಗದ ಅವಕಾಶಗಳಿವೆ. ಪರೀಕ್ಷೆ ಬರೀರಿ. ಸರ್, ಮತ್ತೊಂದು ಪ್ರಶ್ನೆ. ಸರ್ಕಾರಿ ಹುದ್ದೆಗಳ ಜಾಬ್ ನೋಟಿಫಿಕೇಶನ್ ಬಂದ ಮೇಲೆ, ಈ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಿದ ಮೇಲೆ ಈ ಪ್ರಕ್ರಿಯೆ ಎಲ್ಲ ಮುಗಿಸಿ ನೇಮಕಾತಿ ಪತ್ರ ಸಿಗುವವರೆಗೂ ಈ ಕಾಲಾವಕಾಶ ಎಷ್ಟಿರುತ್ತೆ? ಓಕೆ, ಇದು ಕೂಡ ನಮ್ಮ ಯುವ ಜನತೆಗೆ ತಲುಪಲೇಬೇಕಾದಂತಹ ವಿಷಯ ಇದು. ನೋಡಿ, ಈಗ ಸರ್ಕಾರಿ ಉದ್ಯೋಗಕ್ಕೆ ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ಫಿಸಿಕಲ್ ಮೋಡ್ ಇಲ್ಲ. ನೀವು ಭೌತಿಕವಾಗಿ ಅರ್ಜಿಯನ್ನು ತುಂಬಿ ಯಾವ ಕಚೇರಿಗೂ ಕೊಡುವ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಕೂಡ ಆನ್ಲೈನ್ನಲ್ಲೇ ತಗೊಳ್ತಾ ಇದೆ. ಇದನ್ನು ನಾನು ನಿಜವಾಗ್ಲೂ ನಮ್ಮ ರಾಜ್ಯ ಸರ್ಕಾರಕ್ಕೆ ನನ್ನಿಂದ ಒಂದು ಅಭಿನಂದನೆ ಹೇಳೋಕೆ ಇಷ್ಟಪಡ್ತೀನಿ. ಸಾವಿರಾರು ಪೇಜ್ಗಳು, ಸಾವಿರಾರು ಪುಟಗಳು, ನೂರಾರು ಟನ್ಗಳ ಪೇಪರ್ಗಳು ವೇಸ್ಟ್ ಆಗ್ತಿತ್ತು. ಈಗ ನಾವು ಪೇಪರ್ಲೆಸ್, ಕಾಗದ ರಹಿತ ಆಡಳಿತದಲ್ಲಿ ಒಂದು ದಿಟ್ಟ ಹೆಜ್ಜೆ ಇಟ್ಟಿದ್ದೀವಿ ನಮ್ಮ ರಾಜ್ಯ ಸರ್ಕಾರ. ಪ್ರತಿಯೊಂದು ಹುದ್ದೆಗೂ, ಅದು ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು KS ತನಕ ಯಾವುದೇ ಹುದ್ದೆ ಬೇಕು ಅಂದ್ರೂ ನಮ್ಮ ಉದ್ಯೋಗಾಕಾಂಕ್ಷಿಗಳು, ನಮ್ಮ ಯುವ ಜನತೆ ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಬೇಕು. ಇದು ಮನಸ್ಸಲ್ಲಿಟ್ಕೊಳ್ಳಿ. ಆನ್ಲೈನ್ ಅರ್ಜಿ ಸಲ್ಲಿಸುವುದಕ್ಕೆ ಮೊದಲು ನೀವು ಸಿದ್ಧತೆ ಮಾಡಿಕೊಳ್ಳಬೇಕಾದಂತಹ ಕೆಲವು ಮಾಹಿತಿ ಮತ್ತು ಕೆಲವು ಡಾಕ್ಯುಮೆಂಟ್ಸ್ಗಳನ್ನ ಹೇಳ್ತೀನಿ. ಅವೆಲ್ಲ ನೀವು ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಮೇಲ್ನಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಒಂದು ಆಧಾರ್ ಪ್ರತಿ ಇರಬೇಕು ನಿಮ್ಮ ಹತ್ರ. ಆಮೇಲೆ ಪ್ಯಾನ್ ಕಾರ್ಡ್ ಇದ್ರೆ ಪ್ಯಾನ್ ಕಾರ್ಡ್ ಪ್ರತಿನೂ ಇರಬೇಕು. ವೋಟರ್ ID ಇದ್ರೆ ವೋಟರ್ ID. ಇವು ಮೂರಲ್ಲಿ ಯಾವ್ದಾದ್ರು ಒಂದಿದ್ರು ಆಯಿತು. ಇದನ್ನು ನೀವು ಇಟ್ಕೋಬೇಕು. ನಿಮ್ಮ ಗುರುತಿಗಾಗಿ ಅದನ್ನು ಫಸ್ಟ್ ಅಪ್ಲಿಕೇಶನ್ ಕೇಳುತ್ತೆ. ಆನಂತರ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ನೀವು ರೆಡಿ ಮಾಡಿ ಸಾಫ್ಟ್ ಕಾಪಿಲಿ ಇಟ್ಕೋಬೇಕು. ಎಲ್ಲನೂ ನಿಮ್ಮ ಮೊಬೈಲ್ನಲ್ಲಿ ರೆಡಿ ಮಾಡಿ ಇಟ್ಕೋಬೇಕು. ನಿಮ್ಮ ಏಜ್, ನಿಮ್ಮ ವಯಸ್ಸಿಗೆ ಬೇಕಾದಂಥ ಪ್ರೂಫ್ ಆದಂತಹ 10ನೇ ತರಗತಿಯ ಅಂಕಪಟ್ಟಿಯನ್ನು ನೀವು, ಅಥವಾ ನಿಮ್ಮ ಬರ್ತ್ ಸರ್ಟಿಫಿಕೇಟ್, ಇದನ್ನು ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಎಲ್ಲ ಸಾಫ್ಟ್ ಕಾಪಿಲಿ ಇರಬೇಕು. ಆ ನಂತರ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್, ನಿಮ್ಮ ವಿದ್ಯಾರ್ಹತೆ, ನಿಮ್ಮ PUC ಮಾರ್ಕ್ಸ್ ಕಾರ್ಡ್, ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್, ನಿಮ್ಮ ಮಾಸ್ಟರ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಇವೆಲ್ಲವನ್ನು ಕೂಡ ಸ್ಕ್ಯಾನ್ ಮಾಡಿ PDF ರೂಪದಲ್ಲಿಟ್ಕೊಂಡು ಸಿದ್ಧತೆ ಮಾಡ್ಕೋಬೇಕು. ಯಾಕೆ ಅಂದರೆ ಆನ್ಲೈನ್ ಅರ್ಜಿಯನ್ನು ನಿಮ್ಮ ಮನೆಯಲ್ಲಿ ಅಂತರ್ಜಾಲ ಮತ್ತು ಕಂಪ್ಯೂಟರ್ ಇದ್ದರೆ ಹಾಕ್ಬೋದು. ಇಲ್ಲ ಸರ್, ಆ ಸೌಲಭ್ಯ ನನ್ನ ಹತ್ರ ಇಲ್ಲ ಅಂದರೆ ಯಾವುದೇ ಸೈಬರ್ ಸೆಂಟರ್ಗಳಿಗೆ ಹೋಗಿ. ಈಗಂತೂ ಹೆಜ್ಜೆ ಹೆಜ್ಜೆಗೂ ಸೈಬರ್ ಸೆಂಟರ್ಗಳಿವೆ. ನೀವು ಅಲ್ಲಿ ಹೋಗಿ, ಅವರು ತುಂಬ ಪರಿಣಿತರಿರ್ತಾರೆ, ತಪ್ಪುಗಳಾಗಲ್ಲ ಅವರು, ಯಾಕೆಂದರೆ ಪ್ರತಿ ಹುದ್ದೆಗೂ ಆಗ್ತಾ ಇರ್ತಾರೆ. ನೀವು ಅವ್ರ ಹತ್ರ ಇಷ್ಟು ಅಂಕಿಅಂಶಗಳನ್ನ ತಗೊಂಡು, ನಾನು ಹೇಳಿದಂತಹ ಆಧಾರ್ ಕಾರ್ಡ್, ಅಂಕಪಟ್ಟಿಗಳು, ನಿಮ್ಮ ವಯಸ್ಸಿಗೆ ಬೇಕಾದಂತಹ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್, ಜೊತೆಗೆ ನಿಮ್ಮ ಜಾತಿ ಪ್ರಮಾಣ ಪತ್ರ, ನಾವು ಇದನ್ನ ಕ್ಯಾಟಗರಿ ಸರ್ಟಿಫಿಕೇಟ್ಸ್ ಅಂತ ಕರಿತೀವಿ. ಅವರು SC ವರ್ಗದವರಾಗ್ಬೋದು, ST ವರ್ಗದವರಾಗ್ಬೋದು, OBC ಆಗ್ಬೋದು, EWS ಆಗ್ಬೋದು, ಎಕನಾಮಿಕಲಿ ವೀಕರ್ ಸೆಕ್ಷನ್, ಇವರೆಲ್ಲ ತಮಗೆ ಬೇಕಾದಂತಹ ಪ್ರಮಾಣ ಪತ್ರಗಳನ್ನ, ತಹಶೀಲ್ದಾರಿಂದ ದೃಢೀಕೃತಗೊಂಡ ಪತ್ರಗಳನ್ನ ಸ್ಕ್ಯಾನ್ ಮಾಡಿ ಸಾಫ್ಟ್ ಕಾಪಿ ಇಟ್ಕೊಂಡು ನೀವು ಸೈಬರ್ ಸೆಂಟರ್ಗೆ ಹೋದ್ರೆ ಅವ್ರಿಗೆಲ್ಲ ಮಾಹಿತಿಯನ್ನು ಅವ್ರು ಕೇಳ್ದಂಗೆ ಕೊಡ್ತಾ ಹೋದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸ್ತಾರೆ. ಅಲ್ಲಿಗೆ ಒಂದು ಸ್ಟೆಪ್ ಮುಗೀತು. ಇನ್ನೊಂದು ತಿಳ್ಕೊಳ್ಳಿ, ನಿಮ್ಮ ಫೋನ್ ನಂಬರು ಆಧಾರ್ಗೆ ಅಟ್ಯಾಚ್ ಆಗಿರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ OTP ಬರುತ್ತೆ. ಆ OTP ನೀವು ಅಲ್ಲಿ ನಮೂದಿಸಬೇಕಾಗತ್ತೆ. ಜೊತೆಗೆ ನಿಮ್ಮ ಹತ್ರ ಗೂಗಲ್ ಪೇನೋ ಅಥವಾ ಫೋನ್ ಪೇನೋ ಯಾವುದೋ, ಯಾಕೆಂದ್ರೆ ಯಾವ ಪರೀಕ್ಷೆಗೂ ಕೂಡ ಹಣವನ್ನು ನಗದು ರೂಪದಲ್ಲಿ ಸ್ವೀಕರಿಸಲಾಗುವುದಿಲ್ಲ. ನೀವು ಆನ್ಲೈನ್ನಲ್ಲೇ ಟ್ರಾನ್ಸಾಕ್ಟ್ ಮಾಡಬೇಕು. ಅಲ್ಲಿ ಬರುವಂತಹ QR ಕೋಡ್ನ ಸ್ಕ್ಯಾನ್ ಮಾಡಿ ಪೇ ಮಾಡಬೇಕಾಗುತ್ತೆ. ನಿಮ್ಮ ಫೋನಲ್ಲಿ ಅಥವಾ ನಿಮ್ಮ ಸ್ನೇಹಿತರ ಫೋನಲ್ಲಿ ಎಲ್ಲಾದರೂ ಒಂದು ಕಡೆ ನೀವು ಅದಕ್ಕೆ ಬೇಕಾದಂತಹ ಹಣವನ್ನು ಇಟ್ಟು ಅಲ್ಲಿ ಸ್ಕ್ಯಾನ್ ಮಾಡಿ ನೀವು ಪೇ ಮಾಡಿದ್ರೆ ನಿಮ್ಮ ಅರ್ಜಿ ಸಲ್ಲಿಕೆ ಆಯಿತು. ಅಲ್ಲಿಗೆ ನೀವು ಒಂದು ಹಂತ ದಾಟಿದ್ರಿ. ಇನ್ನು 2ನೇ ಹಂತ ಏನಪ್ಪಾ ಅಂದ್ರೆ ಸಿದ್ಧತೆ. ಯಾಕೆ ಅಂದ್ರೆ ಪರೀಕ್ಷೆ ಇನ್ನು 1 ವಾರ 10 ದಿನ ಅನ್ನುವಾಗ ನಿಮ್ಮ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಈಗ ನಿಮ್ಮ ಅಡ್ಮಿಷನ್ ಟಿಕೆಟ್ ರೆಡಿ ಆಗಿದೆ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಬರುತ್ತೆ. ನೀವು ಆವಾಗ ಅದನ್ನ ಹೋಗಿ ಸೈಬರ್ ಸೆಂಟರ್ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಆಯಿತು. ನೀವು ಪರೀಕ್ಷೆಗೆ, ನಿಮ್ಮ ಪರೀಕ್ಷಾ ಕೇಂದ್ರ ಎಲ್ಲಿದೆ, ಪರೀಕ್ಷಾ ಸಮಯ ಏನು, ಪರೀಕ್ಷೆ ಸಮಯದಲ್ಲಿ ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳೇನು, ಎಲ್ಲವನ್ನೂ ಆ ಒಂದು ಅಡ್ಮಿಷನ್ ಕಾರ್ಡ್ನಲ್ಲೇ ಪ್ರಿಂಟ್ ಮಾಡಿರ್ತಾರೆ. ಅದನ್ನು ತಗೊಂಡು ನೀವು ಪರೀಕ್ಷಾ ಕೇಂದ್ರಕ್ಕೆ ನೇರವಾಗಿ ಹೋಗ್ಬೋದು. ಸರ್, ಸಾಮಾನ್ಯವಾಗಿ ಈ ಸರ್ಕಾರಿ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿದ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಯ ಸಿದ್ಧತೆಗೆ ಎಷ್ಟು ಕಾಲಾವಕಾಶ ಇರುತ್ತೆ? ಓಕೆ, ಈಗ ಅರ್ಜಿಯನ್ನು ಸಲ್ಲಿಸ್ಬಿಟ್ರಿ. ಆದ್ರೆ ಅರ್ಜಿ ಸಲ್ಲಿಸುವುದಕ್ಕೆ ಮುಂಚೆಯೇ ನೀವು ಸಿದ್ಧತೆಯಲ್ಲಿ ಇರಬೇಕು. ಈ ನಾವು ಹೇಳ್ತೀವಲ್ಲ, ಇದನ್ನು ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತ, ಅದಿರಬಾರ್ದು. ಯಾವತ್ತು ಯಾವುದೋ ಒಂದು ಹುದ್ದೆಗೆ ಸರ್ಕಾರದಿಂದ ಅಧಿಕೃತ ಸೂಚನೆ ಬಂತು ಅಂದಾಗ ನೀವು ಓದಕ್ ಪ್ರಾರಂಭ ಮಾಡಿದ್ರೆ, ವ್ಯಾಸಂಗ ಸ್ಟಾರ್ಟ್ ಮಾಡಿದ್ರೆ, ನೀವು ಸೆಲೆಕ್ಟ್ ಆಗೋ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಯಾವತ್ತು ನೀವು ಓದುವ ಹವ್ಯಾಸವನ್ನು ನಿಲ್ಲಿಸಬಾರ್ದು, ಓದ್ತಾ ಹೋಗ್ತಾ ಇರಬೇಕು, ಯಾವುದೇ ಎಕ್ಸಾಮ್ಗಳ ಕಾಲ ಆದ್ರೂ. ಈಗ ಸರಸ್ವತಿ ಮೇಡಮ್ ಅವರು ನನಗೊಂದು ಪ್ರಶ್ನೆ ಕೇಳಿದ್ರು, ಸರ್ ಕಾಲಾವಕಾಶ ಎಷ್ಟಿರುತ್ತೆ ಅಂತ. ಕಾಲಾವಕಾಶ ಕೆಲವು ಸಂದರ್ಭಗಳಲ್ಲಿ 60 ದಿನ ಇರ್ಬೋದು, 40 ದಿನ ಇರ್ಬೋದು, ಕೆಲವು ಬಾರಿ 90 ದಿನ ಇರ್ಬೋದು. ಆದರೆ ಪರೀಕ್ಷೆ ನಡೆಯುವುದಕ್ಕೆ ಮೊದಲೇ ಅಥವಾ ಅಧಿಸೂಚನೆ ಹೊರಡಿಸುವುದಕ್ಕೆ ಮೊದಲೇ ನೀವು ಸಿದ್ಧತೆಯಲ್ಲಿ ಇದ್ದಿದ್ರೆ ನಿಮಗೆ
ಸೆಲೆಕ್ಟ್ ಆಗೋ ಸಾಧ್ಯತೆ, ನೀವು ಆಯ್ಕೆ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಹಂಗಾಗಿ ಕಾಲಾವಕಾಶವನ್ನು ಯಾವತ್ತೂ ಕಾಯಬೇಡಿ. ಡೆಫಿನೆಟ್ಲಿ ನಿಮಗೆ ಅರ್ಜಿ ಸಲ್ಲಿಸಿದ ನಂತರ ಪರೀಕ್ಷೆಗೂ ನೀವು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೂ ಕನಿಷ್ಠ 30-40 ದಿನ ಇರುತ್ತೆ. ಆದರೆ ಈ ದಿನ ಸಾಕಾಗಲ್ಲ, ಯಾಕೆಂದರೆ ಪಠ್ಯಕ್ರಮ ದೊಡ್ಡದಿರುತ್ತೆ. ಯಾಕೆ ಸರ್ ಹಂಗಂತಿದ್ದೀರಾ ಅಂದರೆ, ನೀವು ಮಾನಸಿಕ ಸಾಮರ್ಥ್ಯ ಓದಬೇಕು, ಪ್ರಚಲಿತ ವಿದ್ಯಮಾನ ಓದಬೇಕು, ಇತಿಹಾಸದಲ್ಲೇ ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಇತಿಹಾಸ, ಸಮಕಾಲೀನ ಇತಿಹಾಸ ಅಂತ ಓದಬೇಕು, ಭೂಗೋಳ ಓದಬೇಕು, ಭೂಗೋಳದಲ್ಲಿ ಪ್ರಾಕೃತಿಕ ಭೂಗೋಳ, ಭಾರತದ ಭೂಗೋಳ, ಪ್ರಪಂಚದ ಭೂಗೋಳ ಈಗ ಓದಬೇಕು, ಅರ್ಥಶಾಸ್ತ್ರ ಓದಬೇಕು, ಅರ್ಥಶಾಸ್ತ್ರದಲ್ಲಿ ಭಾರತೀಯ ಅರ್ಥಶಾಸ್ತ್ರದ ಸಾಮಾನ್ಯ ತತ್ವಗಳನ್ನ ಓದಬೇಕು, ಇನ್ನು ರಾಜಕೀಯ ಶಾಸ್ತ್ರ ಓದಬೇಕು, ಸಂವಿಧಾನ ಓದಬೇಕು, ಸಂವಿಧಾನದ ತಿದ್ದುಪಡಿಗಳನ್ನ ಓದಬೇಕು, ಸಂವಿಧಾನದಲ್ಲಿರುವ ವಿವಿಧ ವಿಧಿಗಳನ್ನ ಓದಬೇಕು. ಹಾಗಾಗಿ ಸಾಮಾನ್ಯ ವಿಜ್ಞಾನ ಓದಬೇಕು, ಜನರಲ್ ಸೈನ್ಸ್ ಓದಬೇಕು. ಪಠ್ಯಕ್ರಮ ದೊಡ್ಡದಿರೋದ್ರಿಂದ ನಿಮಗೆ ಹೆಚ್ಚು ಕಾಲಾವಧಿ ಬೇಕು. ಹಾಗಾಗಿ ಸಮಯವನ್ನು ನೀವು ಚೆನ್ನಾಗಿ ಸರಿದೂಗಿಸಬೇಕು. ದಿನಕ್ಕೆ ಕನಿಷ್ಠ 10-12 ಗಂಟೆ ನೀವು ಅಭ್ಯಾಸ ಮಾಡಲೇಬೇಕು. ಸರ್, ನಾನು ವಿದ್ಯಾರ್ಥಿ, ತರಗತಿಗೆ ಹೋಗಿ ಓದ್ತಾ ಇದ್ದೀನಿ, ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅಂದರೆ ಅಡ್ಡಿ ಇಲ್ಲ. ಕಾಲೇಜಿನ ಅವರ್ಸ್ನಲ್ಲೂ ಕೂಡ ನಿಮಗೆ ಫ್ರೀ ಇದ್ದಾಗ ಗ್ರಂಥಾಲಯಗಳಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಓದಿ. ಮನೆಯಲ್ಲಿ ಸಾಕಷ್ಟು ಅಭ್ಯಾಸ ಮಾಡಿ. ನಿದ್ರೆಯ ಸಮಯವನ್ನು ಕಡಿಮೆ ಮಾಡಿ. ಮುಖ್ಯವಾಗಿ ನಾನು ನಿಮ್ಗೆ ಹೇಳೋದೇನು ಅಂದರೆ, ನೀವು ಮೊಬೈಲ್ನ ಗೀಳನ್ನು ಕಡಿಮೆ ಮಾಡ್ಕೊಳ್ಳಿ. ಎಕ್ಸಾಮ್ ಮುಗಿಯೋ ತನಕ ನಿಮ್ಮ ಏನು ಇನ್ಸ್ಟಾಗ್ರಾಮು ಅಥವಾ ನಿಮ್ಮ ಏನು ವಾಟ್ಸಪ್ ಇದೆ ಅಥವಾ ನಿಮ್ಮ ಏನು ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಿವೆ ಅದರಿಂದ ಆಚೆ ಬನ್ನಿ. ಪರೀಕ್ಷೆಗೆ ಕೂತ್ಕೊಂಡು ನೀವು ಫೋಕಸ್ ಮಾಡಿ. ಒಂದಷ್ಟು ನೀವು ನಿಮ್ಮ ಸಮಾನ ಮನಸ್ಕರು ವಿದ್ಯಾರ್ಥಿಗಳಲ್ಲಿ ಕೂತ್ಕೊಂಡು ಗುಂಪ ಚರ್ಚೆ ಮಾಡೋದ್ರ ಮೂಲಕ ವಿದ್ಯಾಭ್ಯಾಸ ಮಾಡಿದ್ರೆ ಪರೀಕ್ಷೆಗೆ ನೀವು ಚೆನ್ನಾಗಿ ಸಿದ್ಧತೆ ಮಾಡ್ಕೊಂಡ್ರಿ ಅಂತ, ಹಾಗೆ ಆಯ್ಕೆಯಾಗುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ನನ್ನ ಭಾವನೆ. ಸರ್, ಮತ್ತೊಂದು ಬಹಳ ಕಾಡುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸರ್ಕಾರಿ ಉದ್ಯೋಗಕ್ಕೆ ಇಂತಿದ್ದೇ ವಿಷಯಗಳನ್ನ ನಾವು ಕಲ್ತಿರ್ಬೇಕಾ, ಅಥವಾ ಈ ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಾನು ಏನಾದ್ರೂ ಉದ್ಯೋಗ ಮಾಡಬೇಕು, ಬೆಳಿಬೇಕು ಅನ್ನುವಂತಹ ವಿದ್ಯಾರ್ಥಿಗಳು ಇರ್ತಾರೆ. ಅವರು ಖಾಸಗಿ ಕ್ಷೇತ್ರಕ್ಕೆ ಜಾಸ್ತಿ ಹೋಗ್ತಾರೆ. ಈ ರೀತಿಯಾದಂತಹ ಸೈನ್ಸ್ ಮತ್ತೆ ಟೆಕ್ನಾಲಜಿ ಕ್ಷೇತ್ರದಲ್ಲಿ ನಾನು ಉದ್ಯೋಗ ಮಾಡಬೇಕು ಅಂತಂದ್ರೆ ಸರ್ಕಾರಿ ಕ್ಷೇತ್ರದಲ್ಲಿ ಏನೆಲ್ಲ ಅವಕಾಶಗಳಿದೆ? ನೋಡಿ, ಇದು ಕೇಳಲೇಬೇಕಾದಂತಹ ಪ್ರಶ್ನೆ. ಯಾಕೆಂದ್ರೆ ನಮ್ಮಲ್ಲಿ ವಿಜ್ಞಾನ ತಂತ್ರಜ್ಞಾನ, ಅದರಲ್ಲೂ ಮುಖ್ಯವಾಗಿ ನಾವು ಏನು BE ಮಾಡ್ಕೊಂಡಿರ್ತಾರೆ ಇಂಜಿನಿಯರ್ಸ್ ಮಕ್ಕಳು, ಇಂಜಿನಿಯರ್ಸ್ ಓದ್ಕೊಂಡಿರೋ ಮಕ್ಕಳು, ಆಮೇಲೆ ಸೈನ್ಸ್ ಓದಿರೋ ಮಕ್ಕಳಿಗೆ ನಮ್ಮಲ್ಲೊಂದು ತಪ್ಪು ಭಾವನೆ ಇದೆ, ಅವ್ರಿಗೆ ಸರ್ಕಾರಿ ಉದ್ಯೋಗಗಳ ಅವಕಾಶಗಳು ಕಡಿಮೆ. ಬಟ್ ಅದು ಸುಳ್ಳು. ಯಾಕಿದೆ ಹೇಳ್ತಿದ್ದೀನಿ ಅಂದರೆ, ಇಸ್ರೋ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇಸ್ರೋ ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಕರಿತೀವಿ. ಬೇಡ, ನಮ್ಮ ಮೈಸೂರಿನಲ್ಲೇ ಒಂದು ಸಂಸ್ಥೆ ಇದೆ, CFTRI, ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇಡೀ ದೇಶಕ್ಕೆ ಒಂದೇ ಇನ್ಸ್ಟಿಟ್ಯೂಟ್ ಅದು ಫುಡ್ ಟೆಕ್ನಾಲಜಿನಲ್ಲಿ. DRDO ಇದೆ ನಮ್ಮಲ್ಲೇ, DFRL ಇದೆ, ಮೈಸೂರಲ್ಲೇ ಇರೋದನ್ನ ಹೇಳ್ತೀನಿ. ಇನ್ನು ಬೆಂಗಳೂರಿಗೆ ಹೋದ್ರೆ ನಿಮಗೆ ಸಾಕಷ್ಟು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ತಂತ್ರಜ್ಞಾನ ಆಧಾರಿತ ಸಂಸ್ಥೆಗಳಿವೆ. ಅಲ್ಲೆಲ್ಲ ಯಾರು ಉದ್ಯೋಗ ಮಾಡಬೇಕಾಗಿರೋದು? ಏನು ಬೇಡ, CDOC ಅನ್ನೋ ಒಂದು ಸಂಸ್ಥೆ ಇದೆ ಬೆಂಗಳೂರಿನಲ್ಲಿ. ಏನು ನಾವು ಸೂಪರ್ ಕಂಪ್ಯೂಟರ್ಗಳನ್ನ ಪ್ರೊಡ್ಯೂಸ್ ಮಾಡ್ತೀವಿ, ಈ ಪರಂ, ರುದ್ರ, ಈ ಥರದ್ದೇನು ಹೈ ಪವರ್ಫುಲ್ ಹೈ ಎಂಡ್ ಕಂಪ್ಯೂಟರ್ಗಳಿವೆ, ಇದನ್ನೆಲ್ಲ ಪ್ರೊಡ್ಯೂಸ್ ಮಾಡೋದಲ್ಲಿ ನಮ್ಮಲ್ಲಿ ಬೆಂಗಳೂರಿನಲ್ಲಿ CDOC ಆಗುತ್ತೆ. ಅಲ್ಲಿ ಕೆಲಸ ಮಾಡೋರು ಯಾರು? ವಿಜ್ಞಾನ ಮತ್ತು ತಂತ್ರಜ್ಞಾನದ ಹಿನ್ನೆಲೆ ಉಳ್ಳವರೇ ಇರ್ತಾರೆ. ಹಾಗಾಗಿ ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಕಲಿತ ವಿದ್ಯಾರ್ಥಿಗಳು, ಎಂಜಿನಿಯರಿಂಗ್ ಕಲಿತ ವಿದ್ಯಾರ್ಥಿಗಳಿಗೊಂದು ಈ ನಮ್ಮ ಮೈಸೂರು ಆಕಾಶವಾಣಿ ಮೂಲಕ ಈ ಒಂದು ಕಾರ್ಯಕ್ರಮದ ಮೂಲಕ ನಿಮಗೆ ನಾನು ತಿಳಿಸೋದೇನೆಂದ್ರೆ, ತಂತ್ರಜ್ಞಾನ ಆಧಾರಿತ ವಿದ್ಯಾರ್ಹತೆ ಇರೋರ್ಗೂ ಕೂಡ ಸರ್ಕಾರದಲ್ಲಿ ವಿಪುಲವಾದ ಅವಕಾಶಗಳಿವೆ. ಏನು ಬೇಡ, ನೀವು ಪ್ರತಿ ವೆಬ್ಸೈಟ್ ನಲ್ಲಿ www.gov.in ಅಂತ ಬರುತ್ತೆ ನಿಮಗೆ. ಏನಿದು? ಇದು ನಮ್ಮ ಸರ್ಕಾರ ನಡೆಸುವ ವೆಬ್ಸೈಟ್ಸ್ಗಳು. ಅಲ್ಲಿ ಸಾಕಷ್ಟು ಹುದ್ದೆಗಳು ನಮ್ಮಲ್ಲಿವೆ. government.of.india.in ಇನ್ನಲ್ಲಿ. ಇಲ್ಲಿ ಪ್ರತಿ ಎಷ್ಟೋ ಮಕ್ಳಿಗೆ ಗೊತ್ತೇ ಇಲ್ಲ, ಕಂಪ್ಯೂಟರ್ ಸೈನ್ಸ್ ಓದಿರೋರು ಎಲ್ಲ ಅನ್ಕೊಂಡಿರೋದು ನಮಗೆ ಬರೀ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಮಾತ್ರ, ಖಾಸಗಿಯಲ್ಲಿ ಮಾತ್ರ ಉದ್ಯೋಗದ ಅವಕಾಶಗಳಿವೆ ಅಂತ. ಇದ್ರ ಜೊತೆಗೆ ಸರ್ಕಾರವು ಕೂಡ ಸಾಕಷ್ಟು ಉದ್ಯೋಗದ ಅವಕಾಶಗಳನ್ನ ಕೊಡುತ್ತೆ. ಇದು ಮಾಹಿತಿ ಕೊರತೆಯಿಂದನೇ ಹೀಗಾಗಿರೋದು. ನಮಗೆ ಬರೀ ಖಾಸಗಿಯಲ್ಲಿ ಮಾತ್ರ ಅಂತ ಯಾಕೆ ನಮ್ಮ ಯುವಜನತೆ ಯೋಚಿಸ್ತಾ ಇದ್ದಾರೆ ಅಂದ್ರೆ, ಅವರಿಗೆ ಸರ್ಕಾರ, ಅದರಲ್ಲೂ ಕೇಂದ್ರ ಸರ್ಕಾರದಲ್ಲಿರುವಂತಹ ಉದ್ಯೋಗದ ಅವಕಾಶಗಳಿಗೆ ಅವ್ರಿಗೆ ಹೆಚ್ಚು ಮಾಹಿತಿ ಇಲ್ಲ. ಏನು ಬೇಡ, ನಮ್ಮ ರಾಜ್ಯ ಸರ್ಕಾರವೇ ಕ್ವಾಂಟಮ್ ಸಿಟಿ ಅಂತ ಹೇಳಿ ಬೆಂಗಳೂರಿನ ಹೆಸರುಘಟ್ಟದ ಪಕ್ಕ ಒಂದು ದೊಡ್ಡದೊಂದು ಕ್ವಾಂಟಮ್ ಸಿಟಿ ಮಾಡ್ತಾ ಇದೆ. ಅಲ್ಲಿಗೆ ಬೇಕಾಗಿರೋರೇ ತಂತ್ರಾಂಶ ಆಧಾರಿತ ಸಾಫ್ಟ್ವೇರ್ ಇಂಜಿನಿಯರ್ಸ್, ಇನ್ಯಾರು ಬೇಕಾಗಿಲ್ಲ ಅಲ್ಲಿ. ಏನು ಬೇಡ, ನಮ್ಮ UPSC ನಡೆಸುವ ಪ್ರತಿ ವರ್ಷ ನಡೆಸುವ ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಒಂದು ಆಪ್ಷನ್ ತಗೋಬೇಕು, ಒಂದು ಸಬ್ಜೆಕ್ಟ್ ತಗೋಬೇಕು. ಅದರಲ್ಲಿ ಈ ಸಿವಿಲ್ ಇಂಜಿನಿಯರ್ಸ್, ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್, ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್ಗೋಸ್ಕರನೇ ಮೀಸಲಿಟ್ಟಿದೆ.
ಅವ್ರು ಕೂಡ ತಗೊಂಡು ಎಕ್ಸಾಮ್ ಬರೀಬಹುದು. ಯಾಕೆ ಇದನ್ನು ನಮ್ಮ ಯೋಚನೆ ಮಾಡ್ತಾ ಇಲ್ಲ? ಹಾಗಾಗಿ ಇಲ್ಲ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅರ್ಹತೆ ಉಳ್ಳ ವಿದ್ಯಾರ್ಹತೆ ಉಳ್ಳ ನಮ್ಮ ಯೋಜನೆತೆಯು ಕೂಡ ಕೇಂದ್ರ ಸರ್ಕಾರದ ಹಲವು ಪರೀಕ್ಷೆಗಳಲ್ಲಿ ಭಾಗವಹಿಸಿ ಉದ್ಯೋಗ ಪಡಿಬಹುದು. ಇನ್ನೂ ಒಂದು ಮಾತು ಹೇಳ್ತಿದ್ದೀನಿ, ಈ ಉದ್ಯೋಗಗಳೆಲ್ಲ ಗೆಜೆಟೆಡ್ ಲೆವೆಲ್ದು, ಅಂದ್ರೆ ಗೆಜೆಟೆಡ್ ಮೇಲೆ ಅದ ನಂತರದ ಉದ್ಯೋಗಗಳು. ಅಂದ್ರೆ ನಾವು ಆ ಹುದ್ದೆ ಎಂಟ್ರಿ ಲೆವೆಲ್ ಅಲ್ಲೇ ಕೂಡ ನಾವು ಆಫೀಸರ್ಸ್ ಗ್ರೂಪ್ ಬಿ ಮತ್ತೆ ಗ್ರೂಪ್ ಎ ಆಫೀಸರ್ಸ್ ಇರ್ತೀವಿ. ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ವೆಬ್ಸೈಟ್ ಗಳನ್ನ ನೋಡಿ, ಅಂಗೈನಲ್ಲೇ ನಿಮ್ಗೆ ಮೊಬೈಲ್ ಇರೋದ್ರಿಂದ ಸಾಕಷ್ಟು ಇಂಥದಕ್ಕೆ ಬಳಸ್ಕೊಳ್ಳಿ. ನೀವು ಈ ಮೊಬೈಲ್ ಅನ್ನ ನೀವು ಜಸ್ಟ್ ಸುಮ್ಮನೆ ನೀವು ಗೂಗಲ್ಗೆ ಹೋಗಿ ಟೈಪ್ ಮಾಡಿದ್ರೆ ದ ಎಂಪ್ಲಾಯಬಿಲಿಟಿ ಆಫ್ ಸೆಂಟ್ರಲ್ ಗವರ್ಮೆಂಟ್ ಫಾರ್ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಅಂತ ನೀವು ಟೈಪ್ ಮಾಡಿದ್ರೆ 100 ಹುದ್ದೆಗಳು ಓಪನ್ ಆಗ್ತವೆ. ಒಳ್ಳೆಯದು ಸರ್. ಇಂದಿನ ಸಂಚಿಕೆಯಲ್ಲಿ ಸರ್ಕಾರಿ ಉದ್ಯೋಗಾವಕಾಶಗಳು, ಸವಾಲುಗಳು ಮತ್ತು ಬೇಕಾಗಿರುವಂತಹ ತಯಾರಿ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರಿ. ನಿಮಗೆ ನಿಲಯದ ಪರವಾಗಿ ಹಾಗೂ ಶ್ರೋತೃಗಳ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳು. ವಂದನೆಗಳು ಮೇಡಮ್. ನಮ್ಮ ಕೇಳುಗರಿಗೆ, ಮೈಸೂರು ಆಕಾಶವಾಣಿ ಕೇಳುಗರಿಗೆ ಮತ್ತು ಮೈಸೂರು ಆಕಾಶವಾಣಿಗೆ ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನ ಅರ್ಪಿಸ್ತೀನಿ. ನಮಸ್ಕಾರ. ಸ್ನೇಹಿತರೆ, ಇದೇ ವಿಷಯದ ಮುಂದಿನ ಭಾಗ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ಮೂಡಿಬರಲಿದೆ. ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.